ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗೇರ್ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಶಾಸಕರ ಅನುದಾನದಲ್ಲಿ ಕಳಪೆ ಕಾಮಗಾರಿ. ಇದಕ್ಕೆ ಯಾರು ಹೊಣೆ ಅಂತಕ್ಕಂಥ ಒಂದು ವಿಚಾರ. ಮತ್ತೆ 11 ಲಕ್ಷದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಗಮನ ಹರಿಸ್ತಾರ, ಇಲ್ಲದೆ ಬಿಲ್ ಏನಾದ್ರು ಡೈರೆಕ್ಟ್ ಹಂಗೆ ಬಿಲ್ ಮಾಡಿಕೊಡ್ತಾರ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಈ ವಿಚಾರ ಅಂತಂದರೆ, ಈ ಬಿಲ್ಲೂರಲ್ಲಿ ಆರೋಗ್ಯ ಇಲಾಖೆ ಕೇಂದ್ರ ಅಂತಕ್ಕಂಥದ್ದು ಆಸ್ಪತ್ರೆಗೆ ಈ ಕಾಂಪೌಂಡ್ ಕಟ್ಟಬೇಕಾಗ್ತದೆ, ಕಾಂಪೌಂಡ್ ಗೋಡೆ. ಅದಕ್ಕೆ ಆ ನಾಮಫಲಕಕ್ಕೆ ಈ 11 ಲಕ್ಷ ರೂಪಾಯಿಗಳನ್ನ ಶಾಸಕರ ಅನುದಾನ ಮತ್ತು ಈ ಜಿಲ್ಲಾ ಪಂಚಾಯಿತಿಯಿಂದ ಟೆಂಡರ್ ಮುಖಾಂತರ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಟೋಟಲ್ ಅಮೌಂಟು 11 ಲಕ್ಷ ರೂಪಾಯಿ. ಆ ಬಿಲ್ಲೂರು ಗ್ರಾಮದಲ್ಲಿ ಶಾಸಕರಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಬೇಡಿಕೆ ಇಡ್ತಾರಂತೆ. ಸರ್, ನಮ್ಮ ಆರೋಗ್ಯ ಇಲಾಖೆ ಅಂದರೆ ಹಾಸ್ಪಿಟಲ್ಗೆ ಒಂದು ಕಾಂಪೌಂಡ್ ಬೇಕು ಸುತ್ತಲೂ ಕಟ್ಟಲಿಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿ ಮನವಿ ಕೊಟ್ಟಾಗ ಶಾಸಕರು ಸ್ಪಂದಿಸಿ ಅವರ ಅನುದಾನ ಕೂಡ ಒಂದು 5-6 ಲಕ್ಷ ಬಿಡುಗಡೆ ಮಾಡ್ತಾರಂತೆ. ಈ ವಿಚಾರದಲ್ಲಿ ಏನಾಗಿದೆ, ಈಗ ಸಂಪೂರ್ಣ ಭ್ರಷ್ಟಾಚಾರ. ಅದನ್ನು ಭ್ರಷ್ಟಾಚಾರ ಅಂತಲೇ ಕರಿಬೇಕು. ಈಗ 11 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದಾಗ ಏನು ಅವ್ರಿಗೆ ಇಂಟಿಮೇಷನ್ ಕೊಟ್ಟಿರ್ತಾರಲ್ಲ, ಒಂದು ಫಾರ್ಮೇಟ್ ಇರುತ್ತಲ್ಲ, ವರ್ಕ್ ಯಾವ ಥರ ಮಾಡಬೇಕಾಗಿದೆ, 11 ಲಕ್ಷ ರೂಪಾಯಿದಲ್ಲಿ ಕಾಂಪೌಂಡ್ ಯಾವ ಥರ ಕಟ್ಟಬೇಕಾಗಿದೆ ಅಂತಕ್ಕಂಥದ್ದು ಇರ್ತದೆ ಅವ್ರಿಗೆ. ಇದನ್ನೆಲ್ಲ ತಳ್ಳಿಬಿಟ್ಟು ಸಂಪೂರ್ಣವಾಗಿ ಅವರ ಒಂದು ಇಂಟೆನ್ಷನ್ನಲ್ಲಿ ಅದೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಗೊತ್ತಿಲ್ಲ, ಅಧಿಕಾರಿಗಳಾಗಿರ್ಬೋದು. ಮತ್ತು ನಾನು ಯಾರನ್ನೂ ಇದು ಬ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಶಾಸಕರು ಪರ್ಸೆಂಟೇಜ್ ಕೇಳಿದಾರೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಟ್ ಆ ಕೆಲಸ ನೋಡಿದ್ರೆ ಅದೇ ನಮ್ಗೆ ಎದ್ದು ಕಾಣ್ತದೆ. ಮೋಸ್ಟ್ಲಿ ಏನಾರು ಭ್ರಷ್ಟಾಚಾರ ಆಗಿದೆಯಾ ಅಥವಾ ಪರ್ಸೆಂಟೇಜುಗಳ ಸಮಸ್ಯೆ ಜಾಸ್ತಿ ಆಗಿ ಗೋಡೆಗೆ ಆ ಪರಿಸ್ಥಿತಿ ಬಂದಿದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಮತ್ತು ಕಾಂಪೌಂಡ್ಗೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ. ಕೆಲಸದ ಬಗ್ಗೆ ಇಲ್ಲೇನಾಗಿದೆ, ಒಂದು ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ಕಾರ ಯಾವುದೇ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕಾದರೆ ಪ್ರಪ್ರಥಮವಾಗಿ ನೇಮ್ ಬೋರ್ಡ್, ನಾಮಫಲಕವನ್ನು ಅಳವಡಿಸಬೇಕಾಗ್ತದೆ. ಇದನ್ನು ಅವ್ರು ಹಾಕಿಲ್ಲ. ಅಲ್ಲಿ ಯಾವುದೇ ನಾಮಫಲಕವಿಲ್ಲ, ಯಾವ ಕೆಲಸ ಅಂತಲೂ ಇಲ್ಲ, ಎಷ್ಟು ಬಿಲ್ ಆಗ್ತಾ ಇದೆ ಅಂತಿಲ್ಲ, ಯಾವ ಅನುದಾನದಲ್ಲಿ ಆಗ್ತಾ ಇದೀವಿ ಅಂತ ಕೂಡ ಮೆನ್ಷನ್ ಮಾಡಿಲ್ಲ. ಬರೀ ಗೋಡೆ ಕಟ್ಟಿದ್ದಾರೆ. ಆ ಗೋಡೆ ಹೆಂಗಿದೆ, 1.5 ಅಡಿಯಲ್ಲಿ ಪಾಯ ತೆಗೆದಿರ್ತಕ್ಕಂಥದ್ದು, ತಳಮಟ್ಟದ ಪಾಯ 1.5 ಅಡಿ. ಅದು ಜೇಡ್ ಮಣ್ಣು ಅಂತಂದರೆ ಈ ನೀರು ಸೌಟ್ ಮಣ್ಣು ಅಂತೀವಲ್ಲ, ಈ ಮಳೆ ನೀರು ಏನಾರು ಬಂದುಬಿಟ್ರೆ ಯಥೇಚ್ಛವಾಗಿ ನಿಲ್ತಕ್ಕಂಥ ಜಾಗದಲ್ಲಿ ಆ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಅದೀಗ ಬಿರುಕು ಬಿಡಕ್ಕೆ ಸ್ಟಾರ್ಟ್ ಮಾಡಿದೆಯಂತೆ. ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ಅದು ಇನ್ನು 3 ತಿಂಗಳಾಗಿಲ್ಲ ಕಟ್ಟಿ. ಎಂಥ ದರಿದ್ರ ಅಧಿಕಾರಿಗಳಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೀವಿ. ಏನಾರು ಅವ್ರು ದುಡ್ಡು ಕೊಟ್ಟು ಏನಾರು ಆ ಜಾಗಗಳಿಗೆ ಬರ್ತಾ ಇದ್ದಾರಾ ಅಂದರೆ, ನಾನು ಹೇಳಿದ್ದು ಅದಕ್ಕೆ ಈ ಪರೀಕ್ಷೆಗಳು ಕೂಡ ಬರೆದಾಗ ಸುಮಾರು ಎಕ್ಸಾಮ್ಗಳೆಲ್ಲ ನಿಂತೋಗ್ತವೆ. ಇದೇ ದರಿದ್ರ. ದುಡ್ಡು ಕೊಟ್ಟೆ ಸುಮಾರು ಜನ ಬಂದಿರ್ತಾರೆ ಕೆಲಸಗಳಿಗೆ, ನಮಗೆ ಗೊತ್ತಾಗಲ್ಲ. ಮೋಸ್ಟ್ಲಿ ಇಲ್ಲಿ ಬಿಲ್ಲೂರಲ್ಲೂ ಕೂಡ ಆ ಅಧಿಕಾರಿಗಳು ಏನಾರು ಕೈವಾಡಿದೆಯೋ ನಮಗೂ ಗೊತ್ತಿಲ್ಲ. ಯಾವುದೇ ಥರದ ನಾಮಫಲಕ ಇಲ್ಲ, ಗುತ್ತಿಗೆದಾರರ ಹೆಸರಿಲ್ಲ, ಕೆಲಸದ ಅಮೌಂಟದ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಂತಂದರೆ, ಮೊದಲನೇದಾಗಿ ಕಾಮಗಾರಿ ಹೆಸರೇ ಇಲ್ಲ ಅಲ್ಲಿ. ಆ ಕಾಂಪೌಂಡಲ್ಲಿ ಆ ಸರ್ಕಾರಿ ಆಸ್ಪತ್ರೆ ಹತ್ರ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾದ್ರೆ ಹೆಸರಿಲ್ಲ ಗುತ್ತಿಗೆದಾರದ್ದು, ಅಥವಾ ಕಾಮಗಾರಿಯ ಹೆಸರು ಕೂಡ ಇಲ್ಲ. ಎರಡನೇದು, ಎಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲ. ಈಗ ಎಷ್ಟು ಅಂದಾಜು ಮೊತ್ತ, ಎಷ್ಟು ಲಕ್ಷನ ಇನ್ನೊಂದರಲ್ಲಿ ಯಾವುದರಲ್ಲಿ ಕಟ್ತಾ ಇದ್ವಿ, ಎಷ್ಟು ಅಮೌಂಟಲ್ಲಿ ಕಟ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿಲ್ಲ ಅಲ್ಲಿ, ಜನಕ್ಕೆ ಗೊತ್ತಾಗುತ್ತೆ ಅಂತ. ಮತ್ತು ಕಾಮಗಾರಿ ಪ್ರಾರಂಭ ಮತ್ತು ಮುಕ್ತಾಯದ ದಿನಾಂಕ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅನುದಾನದಲ್ಲಿ ಈಗ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅಡಿಬರಹ ಯಾವುದರ ಅಡಿಯಲ್ಲಿ ಬರ್ತದೆ ಈ ಅನುದಾನ ಅಂತಕ್ಕಂಥದ್ದು ಕೂಡ ಮೆನ್ಷನ್ ಮಾಡಿಲ್ಲ. ಅಧಿಕಾರಿಗಳ ಹೆಸರಿಲ್ಲ. ಸಂಪೂರ್ಣ ಕಳಪೆ ಕಾಮಗಾರಿ ಮತ್ತು ಅವೈಜ್ಞಾನಿಕ. ಈ ಅಧಿಕಾರಿಗಳು ಕೂಡ ನಾವು ಅದನ್ನು ಹೇಳಿದ್ದು, ಮನುಷ್ಯರಂದ್ಮೇಲೆ ಹೊಟ್ಟೆಗೆ ಏನು ತಿಂತೀವಿ, ಊಟ ಮಾಡ್ತೀವಲ್ಲ, ಈ ಮಣ್ಣು ತಿಂತಕ್ಕಂಥ ಅಧಿಕಾರಿಗಳು ಬಂದ್ಬಿಟ್ರೆ ಹಿಂಗೆ ಆಗ್ತಕ್ಕಂಥದ್ದು. ಅವ್ರು ಮಣ್ಣು ತಿನ್ನೋದವ್ರು, ಒಳ್ಳೆ ಅಧಿಕಾರಿಗಳಲ್ಲ ಅವರು, ಬೇಜವಾಬ್ದಾರಿ ಅಧಿಕಾರಿಗಳು. ಸರ್ಕಾರಿ ಆಸ್ಪತ್ರೆ ಹತ್ರ
ಏನು 4 ತಿಂಗಳಿಗೆ ಪುನಃ ಚೇಂಜ್ ಮಾಡೋಕ್ಕಾಗ್ತದೆ ಕಾಂಪೌಂಡು? ಒಂದು ಅದು ಪುಣ್ಯ ಬಿಲ್ಲೂರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಪೌಂಡ್ ಕೂಡ. ಆಮೇಲೆ ಇನ್ನೆಷ್ಟು ವರ್ಷ ಆಗುತ್ತೋ? ಇಲ್ಲ ಬಿದ್ದೋಗ್ಲಿ ಬೇಗ ಬೇಗ ಆಮೇಲೆ ಶಾಂಕ್ಷನ್ ಮಾಡ್ತಾ ಇರೋದು ಅದೇ ಕೆಲಸನಾ? ಎಂಥ ದರಿದ್ರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಂದ್ರೆ ಈ ಬಾಗೇಪಲ್ಲಿಗೆ ಅಷ್ಟೊಂದು ಹೀನಾಯ ಪರಿಸ್ಥಿತಿಯಲ್ಲಿದೆ ಬಾಗೇಪಲ್ಲಿ ತಾಲೂಕು. ತಳಪಾಯ ಸರಿಯಾಗಿ ಹಾಕಿಲ್ಲ. 1.5 ಅಡಿ ಪಾಯ ನಿಂತ್ಕೋತದ? 1.5 ಅಡಿಗೆ ಪಾಯ ನಿಂತ್ಕೊಳ್ಳುತ್ತಾ? ನಿಂತ್ಕೊಳ್ಳಲ್ಲ. ಅದು ನೀರು ನಿಲ್ತಕ್ಕಂಥ ಭೂಮಿ. ಮತ್ತು ಅದಕ್ಕೆ ಯಾವ ಥರ ನಾವು ಎಷ್ಟು ಗಟ್ಟಿಯಾಗಿ ಹಾಕ್ಬೇಕು ತಳಪಾಯ? 1.5 ಅಡಿಯಲ್ಲಿ ಪಾಯ ಹಾಕಿ ಕಂಬಿಯಲ್ಲಿ ಅದಕ್ಕೆ ಮೇಲ್ಭಾಗದಲ್ಲಿ ಸೆಟ್ ಮಾಡಿ ಕಟ್ಟಿದಾರಂತೆ. ಕಟ್ಟಿದ ಕೆಲವೇ ತಿಂಗಳಲ್ಲಿ ಬಿರುಕು ಬಿಟ್ಟಿದೆ. ಅದು ಜೇಡು ಮಣ್ಣು, ಅದು ನೀರು ನಿಲ್ತಕ್ಕಂಥ ಮಣ್ಣು, ಗೋಡೆ ಕುಸಿತಕ್ಕಂಥ ಅಪಾಯಗಳು. ಈಗ ಸರ್ಕಾರಕ್ಕೆ ಏನೋ ಕಾಯಿಲೆ ತೋರಿಸ್ಕೊಂಡು ಬದುಕೋನಂದ್ರೆ ಗೋಡೆ ಕುಸ್ತಾ ಇದ್ರೆ ಏನು ಮಾಡೋದು? ಯಾರು ಹೊಣೆ ಇದಕ್ಕೆ? ಶಾಸಕರು ತಗಂತಾರ? ಅಧಿಕಾರಿಗಳು ತಗಂತಾರ? ಅಥವಾ ಆ ಜೆ.ಇ ಅವರು ಕರೆಕ್ಟ್ ಆಗಿದ್ದಾರೆ. ಈ ಬಾಗೇಪಲ್ಲಿಗೆ ಬರ್ತಕ್ಕಂಥ ಜೆ.ಇಗಳು ಕೂಡ ಹಂಗೇನೆ. ಅವ್ರನ್ನೇನು ಅನ್ಬಾರ್ದಂತೆ. ಈ ಮಟ್ಟಕ್ಕ ಗೊತ್ತಾಗಲ್ವಾ? ದೇವ್ರ ಕಣ್ಣು ಕೊಟ್ಟಿಲ್ವಾ? ಸಂಬಳಗಳು ಬರ್ತಾ ಇಲ್ವಾ? ಹೋಗ್ಲಿ ನಿಮಗೆ. ಇದರಲ್ಲಿ ಏನಾದ್ರು ಸಂಬಳ ತಗೊಂತ ಇದ್ರಾ? ಈ ಬೇರೆ ಪ್ರೈವೇಟಲ್ಲಿ ಕೊಡ್ತಾರಲ್ಲ ಸ್ಯಾಲ್ರಿ, ಸರ್ಕಾರ ಕೊಡಲ್ಲ ಸರ್ ನಮ್ಗೆ ಅದೇ ಊಟ. ಈ ಉಗ್ರಾಣದಲ್ಲಿ ಹೆಗಣಗಳು ತಿಂತಾವಲ್ಲ, ಹೆಗಣ ತಿಂತಾವೆ ಈ ಅಕ್ಕಿಯನ್ನ, ಹಂಗೆ ತಿಂತೀರ ಈ ಜೈಗಳು ಕೂಡ. ಬೇರೆ ಟೈಮಲ್ಲಿ ರೈತರಿಗೆ ಏನಾದರೂ ಒಂದು ದನದ ದೊಡ್ಡಿಗೇನೋ ಕುರಿ ಶೆಡ್ಡು ಹಾಕಿದ್ರೆ ಪ್ಲೇಸ್ಮೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ವೆ ನಂಬರ್ ಆದರೆ ಜಿ.ಪಿ ಒಪ್ಪಲ್ಲಂತೆ. ಈ ಗೋಡೆಗಳಿಗೆ ಒಪ್ಪುತ್ತಾ ನಿಮಗೆ? ಅಲ್ಲ, ಇಂಥ ಗೋಡೆಗಳಿಗೆ ಎಂಥ ದರಿದ್ರ ಸರ್. ಯಾವ್ದ್ರಲ್ಲಿ ತಿನ್ಬೇಕು ಯಾವ್ದ್ರಲ್ಲಿ ತಿನ್ನಬಾರ್ದು ಗೊತ್ತಾಗಲ್ಲ. ಏನಕ್ಕೆ ಕೊಡ್ತೀರಾ ನೀವು ಇವ್ರಿಗೆ? ಪುನಃ ನೀವು ಅಪ್ರೂವಲ್ ಲೆಟರ್ ಯಾಕೆ ಕೊಡ್ತೀರಾ? ಜೈಗಳೇ ತಾನೇ ಇದನ್ನ ಪುನಃ ಪರಿಶೀಲನೆ ಮಾಡ್ತಕ್ಕಂಥದ್ದು. ಕಣ್ಣು ಗೊತ್ತಾಗಲ್ವಾ? ದೇವ್ರ ಕಣ್ಣು ಕೊಟ್ಟಿಲ್ವಾ ನಿಮ್ಗೂ? ನೋಡ್ಬೇಕಲ್ವಾ? ಚೆಕ್ ಮಾಡ್ಬೇಕಲ್ವಾ? ಅಗಿಬೇಕಾಗಿತ್ತಲ್ಲ ಪಾಯ, ಎಲ್ಲಿ ತನಕ ಹಾಕಿದ್ದೀರಾ ಅಂತ ನೀವು. ನಿಮಗೂ ಅದೇ ಬೇಕಾಗಿದೆ. ಮತ್ತೆ 10ರಿಂದ 15 ಅಡಿಗೆ ಒಂದು ಇದು ಸೊಂದು ಥರ ಒಂದು ಚಿಕ್ಕ ಗ್ಯಾಪ್ ಬಿಡಬೇಕು. ಇದು ಬಿದ್ದೋಗ್ಬಾರ್ದು ಅಂತ. ಏನು ಕಾಂಪೌಂಡು ಅವು ವೈಜ್ಞಾನಿಕವಾಗಿ ಅವೆಲ್ಲ ಇದ್ದಾವೆ. ಅದು ಯಾವನು ವರ್ಕ್ ಕೊಟ್ಟನೋ, ಅದು ಯಾವನು ಮಾಡಿದ್ನೋ, ಅದು ಏನಾಯಿತು ಗೊತ್ತಿಲ್ಲ ಅಂತ ಬಿದ್ದೋಗೋ ಸ್ಥಿತಿಯಲ್ಲಿದೆ. ಬಾಗೇಪಲ್ಲಿ ಸುಮಾರು ಸರ್ಕಾರಿ ಅಧಿಕಾರಿಗಳು ಈ ಬೇಕಾಬಿಟ್ಟೆ ಕೆಲಸಗಳು ಅವ್ರದ್ದು. ಬರೀ ದುಡ್ಡಿಲ್ದ ಅಂತ ಏನು ಮಾಡೋಕ್ಕೂ ಆಗಲ್ಲ. ಕೊಟ್ಟಿದ್ದಾರಲ್ವಾ, ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿದ್ದಾರಲ್ವಾ, ಆ ಕೆಲಸ ಗಮನಿಸ್ಬೇಕಲ್ವಾ. ಅಂದರೆ ಕೆಲಸ ಗಮನಿಸಬಾರ್ದು. ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಮ್ಗೆ ಬಿಲ್ ಹಾಕ್ಬೇಕಂತಲೇ ಇವ್ರಿಗೆ ದುಡ್ಡು ಕೊಟ್ಟಿರ್ತಾರೆ. ಈ ಜೈಗಳಿಗಾಗಿರ್ಬೋದು, ಅವರ ಮೇಲಧಿಕಾರಿಗಳಿಗಾಗಿರ್ಬೋದು. ಮತ್ತು ಈ ಒಂದೇ ಗೋಡೆ 75ರಿಂದ 80 ಮೀಟರ್ ಇದೆಯಂತೆ. 75ರಿಂದ 80 ಮೀಟರ್. 8 3 24 ಎಷ್ಟು? 240 ಅಡಿ ಬರಾಬರಿ ಒಂದೇ ಲೈನಲ್ಲಿ ಕಟ್ಬಿಟ್ಟವನು. ಅವ್ನು ಬೇಗ ಬಿಲ್ ಆಗ್ಬೇಕಾಗಿತ್ತಾನ ಪಾಪ. ಎಲ್ಲ ಎಳ್ಕೊಂಬಿಟ್ಟಿರ್ತೀರ ಇರುಬರೋದಲ್ಲ. ಅವನೆಲ್ಲಿ ತಂದು ಸುರಿಯಕ್ಕಾಗ್ತದೆ? ಗುತ್ತಿಗೆದಾರನ ಏನು ಅನ್ನಕ್ಕೆ ಬರಲ್ಲ ಇಲ್ಲಿ. ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ದರಿದ್ರ ಮಾಡ್ತಕ್ಕಂಥ ಕೆಲಸಗಳಿಗೆ ಬಿಲ್ಲುಗಳಿಲ್ಲ. ಇಷ್ಟೂ ಜನಕ್ಕೆ ಪರ್ಸೆಂಟೇಜ್ಗಳು ಕೊಟ್ಕೊಂಡು ಮಾಡಬೇಕು ಅಂದ್ರೆ ಅವನು ಸಾಯ್ತಾನೆ. ಅವನ ಕರ್ಮನೂ ಹಂಗಿದೆ ಗುತ್ತಿಗೆದಾರದು. ತಳಪಾಯ ಸರಿಯಾಗಿ ಹಾಕಿದೇನೆ ಗೋಡೆ ಸಣ್ಣದಾಗಿ ಸಂದುಗಳು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಗೋಡೆ ಕಟ್ಟಿದರೆ ಬೀಳ್ತಕ್ಕಂಥ ಚಾನ್ಸಸ್ ಕಮ್ಮಿ ಇತ್ತು. ಈಗ ಅದು ಮಾಡಿಲ್ಲ. ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಅಥವಾ ಈ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವ್ರು ಬದುಕಿದಾರೋ ಗೊತ್ತಿಲ್ಲ, ಇಲ್ಲ ಸತ್ತಿದಾರೋ ಗೊತ್ತಿಲ್ಲ. ಜನ ನೋಡೋ ತನಕ ಸಾಯ್ಬೇಕಾ? ನಿಮ್ಗೆ ಸರ್ಕಾರ ಸ್ಯಾಲ್ರಿಗಳು ಕೊಡ್ತಾ ಇರೋದೇನಕ್ಕೆ? ಸಂಬಳಗಳು ಕೊಟ್ಟು ತಿಂಗಳ ಬಿಡುಗಡೆ ಮಾಡ್ತಾರಲ್ಲ, ಅಷ್ಟನ್ನು ತಗೊಂಡು ಇಲ್ಲೂ ತಗೊಂತಿರಲ್ಲ. ಆದರೂ ಕೆಲಸ ಮಾಡಿಸಿಲ್ಲ ಅಂತಂದರೆ ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ. ನೀವೆಲ್ಲ ಯಾವಾಗ ನೀವು ಉದ್ಧಾರ ಆಗೋದಲ್ಲ, ತಾಲೂಕು ಉದ್ಧಾರ ಆಗಲ್ಲ. ನಿಮ್ಮಂಥವ್ರು ಬೇಕಾಗಿಲ್ಲ. ಈ ಒಳ್ಳೆಯ ರಾಜಕಾರಣಿಗಳಿದ್ರೆ ಈ ಗತಿನೇ ಬರ್ತಾ ಇರಲಿಲ್ಲ ಜನಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅದೇ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡಲ್ಲಿ ಮೊದಲಿಗಿಂತ ಕೂಡ ಒಂದು 5 ಲಕ್ಷ, ಇದಕ್ಕಿಂತ ಬಿಫೋರ್ ಒಂದು 5 ಲಕ್ಷ ಬಿಡುಗಡೆ ಮಾಡಿ ಕಾಂಪೌಂಡ್ ಕಟ್ಸಿದ್ರೆ ಈಗ ಅದು ಕೂಡ ಬಿರುಕು ಬಿಟ್ಟಿದೆಯಂತೆ, ಬೀಳುವಂತಕ್ಕೆ. ಏನಾಗಿದೆ ಅಧಿಕಾರಿಗಳಿಗೆ? ಏನಾಗಿದೆ? ಫಸ್ಟ್ ಆಫ್ ಆಲ್ ತಲೆಯಲ್ಲಿ ಏನಾದರೂ ಇದೆಯಾ? ಬರೀ ದುಡ್ಡು. ಅವನು ದುಡ್ಡು ಕೊಟ್ಟರೆ ಮತ್ತೆ ಜನರ ಸಮಸ್ಯೆ ಯಾರು ನೋಡ್ತಾರೆ? ಅಭಿವೃದ್ಧಿ ಎಲ್ಲ ಆಗುತ್ತೆ. ಹೋಗ್ಲಾ, ಗೋಡೆಯಲ್ಲಿ ಪರ್ಸೆಂಟೇಜ್ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು? ಸರ್ಕಾರಿ ಆಸ್ಪತ್ರೆ ಅಲ್ವಾ? ಈ ಆಸ್ಪತ್ರೆಗಳಿಗೆ, ಸ್ಕೂಲ್ಗಳಿಗೆ ಅನುದಾನ ಬಿಡುಗಡೆ ಮಾಡಿದಾಗ
ಅದ್ರಲ್ಲಿ ತಿನ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು? ಸತ್ತೋಗ್ತಿದ್ರ ನೀವು? ಯಾವಾಗ ಯಾರು ಇದನ್ನ ಯಾರು ಮನ್ಗ ಅಂತಾರೆ? ಯಾರ ಹತ್ರ ಹೋಗ್ಬೇಕಾಗಿದೆ ಜನ ಈಗ? ಅವ್ರ ಕೆಲ್ಸಗಳೇ 100 ಇರ್ತಾವ ಪಾಪ. ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ ಬಾಗೇಪಲ್ಲಿಯಲ್ಲಿ. ಅದು ಬೇಜಾನ್ ಸಮಸ್ಯೆಗಳು ಕಾಡ್ತಾ ಇದೆ ಜನಸಾಮಾನ್ಯರಿಗೆ. ಅದ್ರಲ್ಲಿ ನೀವೊಬ್ರು ಈ ಯಜ್ಞಗಳಿಗಿಂತ ಹೆಚ್ಚು. ಅವಾದ್ರೆ ಏನೋ ಸ್ವಲ್ಪ ತಿಂದು ಅಲ್ಲೇ ಬಿಟ್ಟಿರ್ತಾವೆ. ನೀವು ಎಲ್ಲ ಪೂರ ತಿನ್ಬಿಡೋದು. ಈ ದರಿದ್ರ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಗಮನ ಹರಿಸ್ಬೇಕು ಸಂಬಂಧಪಟ್ಟವರು. ಇಲ್ಲ ನಾವು ಇದೇ ತರ ಮುಂದುವರಿಸ್ತೀವಿ, ಹಿಂಗೆ ನಮ್ಮ ದರ್ಬಾರ್ ನಡೀತದೆ ಅಂತ ನೀವೇನಾರು ಅಧಿಕಾರಿಗಳು ಕಣ್ಮುಚ್ಕೊಂಡು ಹೋದ್ರೆ ಅಧಿಕಾರಿಗಳು ದೇವರಾಣೆ ಮುಂದಿನ ದಿನಗಳಲ್ಲಿ ತುಂಬಾ ಪರಿಣಾಮವನ್ನು ಎದುರಿಸ್ತೀರಿ ನೀವೆಲ್ಲ ಬಾಗೇಪಲ್ಲಿ ತಾಲೂಕಲ್ಲಿ. ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬರಿಗೆ ಅಂತಲ್ಲ. ಈ ಬಿಲ್ಲೂರು ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇಷ್ಟನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.